ಬೆಂಗಳೂರಿನ ಹೆಮ್ಮೆ ಟಿಪ್ಪು ಸುಲ್ತಾನರ ಬೇಸಿಗೆ ಅರಮನೆ ಒಂದು ಐತಿಹಾಸಿಕ ಪಯಣ. ಬೆಂಗಳೂರಿನ ಗದ್ದಲದ ನಡುವೆ ಕೆಆರ್ ಮಾರ್ಕೆಟ್ನ ಸಮೀಪವಿರುವ ಟಿಪ್ಪು ಸುಲ್ತಾನರ ಬೇಸಿಗೆ ಅರಮನೆ ಇಂದಿಗೂ ಮೈಸೂರು ಸಂಸ್ಥಾನದ ಭವ್ಯ ಇತಿಹಾಸವನ್ನು ಸಾರುತ್ತಿದೆ. ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿ ನಿಂತಿರುವ ಈ ಅರಮನೆಯು ಪ್ರವಾಸಿಗರನ್ನು ಮತ್ತು ಇತಿಹಾಸ ಪ್ರೇಮಿಗಳನ್ನು ಸೆಳೆಯುವ ಪ್ರಮುಖ ತಾಣ. ಅರಮನೆಯ ನಿರ್ಮಾಣ ಮತ್ತು ಇತಿಹಾಸ. ಈ ಅರಮನೆಯ ನಿರ್ಮಾಣದ ಕಥೆ ಪ್ರಾರಂಭವಾಗುವುದು 1781ರಲ್ಲಿ ನವಾಬ್ ಹೈದರ್ ಅಲಿ ಖಾನ್ ಅವರ ಕಾಲದಲ್ಲಿ. ಬೆಂಗಳೂರು ಕೋಟೆಯ ಆವರಣದಲ್ಲಿ ಮರ ಮತ್ತು ಗಾರೆಗಚ್ಚಿನಿಂದ ಈ ಸುಂದರ ಕಟ್ಟಡವನ್ನು ನಿರ್ಮಿಸಲು ಅವರು ಅಡಿಪಾಯ ಹಾಕಿದರು. ತದನಂತರ 1791ರಲ್ಲಿ ಟಿಪ್ಪು ಸುಲ್ತಾನರ ಆಳ್ವಿಕೆಯಲ್ಲಿ ಈ ಅರಮನೆಯು ಪೂರ್ಣಗೊಂಡಿತು. ವಿಶೇಷವೆಂದರೆ ಈ ಅರಮನೆಯು ಬೆಂಗಳೂರು ಕೋಟೆಯ ಆವರಣದಲ್ಲಿರುವ ಐತಿಹಾಸಿಕ ಶ್ರೀ ವೆಂಕಟರಮಣ ದೇವಾಲಯದ ತೀರಾ ಸಮೀಪದಲ್ಲಿದೆ. ಇದು ಅಂದಿನ ಕಾಲದ ಧಾರ್ಮಿಕ ಸಾಮರಸ್ಯಕ್ಕೂ ಕೈಗನ್ನಡಿಯಾಗಿದೆ. ವಾಸ್ತುಶಿಲ್ಪದ ವೈಭವ. ನೋಡಲು ಒಂದು ಅಂತಸ್ತಿನ ಸ್ತಂಭಗಳ ಮಂಟಪದಂತೆ ಕಂಡರೂ ವಾಸ್ತವವಾಗಿ ಇದು 2 ಅಂತಸ್ತಿನ ಕಟ್ಟಡ. ಇದರ ವಿನ್ಯಾಸದಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿಯನ್ನು ಅಳವಡಿಸಲಾಗಿದೆ. ಸ್ತಂಭಗಳು ಮತ್ತು ಕಮಾನುಗಳು ಆಯತಾಕಾರದ ಕಲ್ಲಿನ ಅಡಿಪಾಯದ ಮೇಲೆ ನಿಂತಿರುವ ಈ ಅರಮನೆಯ ಮುಂಭಾಗದಲ್ಲಿ ಭವ್ಯವಾದ ಮರದ ಸ್ತಂಭಗಳಿವೆ. ಇವುಗಳನ್ನು ಕಲ್ಲಿನ ಪೀಠದ ಮೇಲೆ ಭದ್ರಪಡಿಸಲಾಗಿದ್ದು ಮೇಲಿನ ಭಾರವಾದ ತೊಲೆಗಳನ್ನು ಸುಲಭವಾಗಿ ಹೊತ್ತು ನಿಂತಿವೆ. ಸ್ತಂಭಗಳ ನಡುವಿನ ಕಮಾನುಗಳು ಮತ್ತು ಬೋದಿಗೆಗಳು ಅರಮನೆಗೆ ರಾಜಗಾಂಭೀರ್ಯವನ್ನು ನೀಡುತ್ತವೆ. ಬಣ್ಣಗಳ ವಿನ್ಯಾಸ. ಇಡೀ ಮೊಗಸಾಲೆಯನ್ನು ಕಂದು ಮತ್ತು ಹಳದಿ ಬಣ್ಣಗಳ ಲೇಪನದಿಂದ ಅಲಂಕರಿಸಲಾಗಿದ್ದು ಇದು ಮರದ ಕೆತ್ತನೆಗಳ ಅಂದವನ್ನು ಇಮ್ಮಡಿಗೊಳಿಸಿದೆ. ಗೋಡೆ ಮತ್ತು ಛತ್ತು. ಅರಮನೆಯ ಗೋಡೆಗಳು ಹಾಗೂ ಛಾವಣಿಗಳು ಪತ್ರಲತೆ, ಫ್ಲೋರಲ್ ಪ್ಯಾಟರ್ನ್ಸ್ ಮತ್ತು ಆಕರ್ಷಕ ಬಣ್ಣದ ಚಿತ್ರಗಳಿಂದ ಕೂಡಿವೆ. ಅರಮನೆಯ ಒಳಾಂಗಣ ಮತ್ತು ದರ್ಬಾರ್. ಮೇಲಂತಸ್ತಿಗೆ ಹೋಗಲು ಉತ್ತರ ಮತ್ತು ದಕ್ಷಿಣ ಭಾಗಗಳಲ್ಲಿ ಪಾವಟಿಕೆಗಳಿವೆ. ಮೆಟ್ಟಿಲುಗಳು. ಅಲ್ಲಿನ ಕೋಣೆಗಳನ್ನು ಅಂತಃಪುರ ಎಂದು ಕರೆಯಲಾಗುತ್ತದೆ. ಕಟ್ಟಡದ ಮಧ್ಯಭಾಗದಲ್ಲಿರುವ ವಿಶಾಲವಾದ ಹಜಾರವು ಅತ್ಯಂತ ಆಕರ್ಷಕವಾಗಿದೆ. ಈ ಹಜಾರದ ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಮುಂಚಾಚಿದ ಮಂಟಪಗಳಿವೆ. ಸುಲ್ತಾನನು ಇಲ್ಲಿ ಕುಳಿತು ದೈನಂದಿನ ದರ್ಬಾರ್ ನಡೆಸುತ್ತಿದ್ದನು ಎಂದು ಹೇಳಲಾಗುತ್ತದೆ. ಪ್ರಸ್ತುತ ಕೆಳಭಾಗದ ಒಂದು ಕೋಣೆಯಲ್ಲಿ ಅಂದಿನ ಕಾಲದ ಅಪರೂಪದ ಛಾಯಾಚಿತ್ರಗಳ ಸಂಗ್ರಹಾಲಯವಿದೆ. ಸಂತೋಷದ ಆವಾಸ. ಅರಮನೆಯ ಗೋಡೆಯ ಮೇಲಿರುವ ಒಂದು ಶಾಸನವು ಈ ಕಟ್ಟಡವನ್ನು ಸಂತೋಷದ ಆವಾಸ ಹಾಗೂ ಸ್ವರ್ಗದ ವೈರಿ ಎಂದು ವರ್ಣಿಸಿದೆ. ಈ ಸಾಲುಗಳೇ ಅರಮನೆಯ ಸೌಂದರ್ಯ ಮತ್ತು ಅದರ ಮಹತ್ವವನ್ನು ಸಾರುತ್ತವೆ. ನೀವು ಬೆಂಗಳೂರಿನಲ್ಲಿದ್ದರೆ ಅಥವಾ ಬೆಂಗಳೂರಿಗೆ ಭೇಟಿ ನೀಡುವ ಯೋಜನೆ ಹೊಂದಿದ್ದರೆ ಇತಿಹಾಸದ ಈ ಪುಟಗಳನ್ನು ಕಣ್ಣಾರೆ ಸವಿಯಲು ಒಮ್ಮೆಯಾದರೂ ಇಲ್ಲಿಗೆ ಭೇಟಿ ನೀಡಿ. ಅರಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಅತ್ಯಂತ ಸ್ವಚ್ಛವಾಗಿ ನಿರ್ವಹಿಸಲಾಗಿದೆ. ಅರಮನೆಯ ಮುಂಭಾಗದಲ್ಲಿರುವ ವಿಶಾಲವಾದ ಹಚ್ಚ ಹಸಿರಿನ ಲಾನ್, ಹುಲ್ಲುಹಾಸು ಅರಮನೆಯ ಅಂದವನ್ನು ಇಮ್ಮಡಿಗೊಳಿಸಿದೆ. ಈ ಸುಂದರವಾದ ಉದ್ಯಾನವನವು ಐತಿಹಾಸಿಕ ಕಟ್ಟಡಕ್ಕೆ ಒಂದು ಜೀವಂತ ಕಳೆಯನ್ನು ನೀಡುತ್ತದೆ. ವಾಸ್ತುಶಿಲ್ಪದ ವಿನ್ಯಾಸ ಮತ್ತು ಸಮತೋಲನ. ಈ ಅರಮನೆಯು ಅದ್ಭುತವಾದ ವಾಸ್ತುಶಿಲ್ಪದ ಸಮತೋಲನವನ್ನು ಹೊಂದಿದೆ. ಏಕರೂಪದ ವಿನ್ಯಾಸ. ಅರಮನೆಯ ಮುಂಭಾಗ ಮತ್ತು ಹಿಂಭಾಗ ಒಂದೇ ರೀತಿಯ ಮಾದರಿಯನ್ನು ಹೊಂದಿದ್ದು 2 ಕಡೆ ಸಮಾನ ಸಂಖ್ಯೆಯ ಸ್ತಂಭಗಳನ್ನು ನಿರ್ಮಿಸಲಾಗಿದೆ. ಈ ಸಮ್ಮಿತೀಯ ವಿನ್ಯಾಸವು ಅಂದಿನ ಕಾಲದ ಇಂಜಿನಿಯರಿಂಗ್ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ. ಆಕರ್ಷಕ ಸ್ತಂಭಗಳು. ಕಂದು ಮತ್ತು ಹಳದಿ ಬಣ್ಣಗಳಿಂದ ಅಲಂಕೃತಗೊಂಡಿರುವ ಮರದ ಸ್ತಂಭಗಳು ಅರಮನೆಯ ಸೌಂದರ್ಯದ ಪ್ರಮುಖ ಆಕರ್ಷಣೆ. ಸಂರಕ್ಷಣೆ ಮತ್ತು ನಿರ್ವಹಣೆ. ಪ್ರಸ್ತುತ ಈ ಅರಮನೆಯನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಸಿ ಅತ್ಯಂತ ವ್ಯವಸ್ಥಿತವಾಗಿ ನಿರ್ವಹಿಸುತ್ತಿದೆ. ಇಡೀ ಅರಮನೆಯ ಆವರಣವು ತುಂಬಾ ಶುಚಿಯಾಗಿ ಮತ್ತು ಅಚ್ಚುಕಟ್ಟಾಗಿ ಕಂಗೊಳಿಸುತ್ತಿದೆ. ಕಟ್ಟಡದ ರಕ್ಷಣೆಗಾಗಿ ಅರಮನೆಯ 2 ಬದಿಗಳಲ್ಲಿ ಬಣ್ಣ ಬಳಿಯಲಾಗಿದೆ. ಆದರೆ ಹೀಗೆ ಆಧುನಿಕ ಬಣ್ಣಗಳನ್ನು ಬಳಸುವುದರಿಂದ ಅರಮನೆಯ ನೈಸರ್ಗಿಕತೆ ಮತ್ತು ಐತಿಹಾಸಿಕ ಕುರುಹುಗಳು ಮರೆಯಾಗಬಹುದೇ ಎಂಬ ಆತಂಕವೂ ಇದೆ. ಹಳೆಯ ಶೈಲಿಯ ನೈಸರ್ಗಿಕ ಲೇಪನಗಳು ಕಣ್ಮರೆಯಾಗುತ್ತಿರುವುದು ಇತಿಹಾಸದ ಮೂಲ ಸೊಬಗಿನ ಮೇಲೆ ಪರಿಣಾಮ ಬೀರಬಹುದು ಎಂಬುದು ಇತಿಹಾಸ ಪ್ರೇಮಿಗಳ ಅಭಿಪ್ರಾಯ. ಇತಿಹಾಸದ ಒಂದು ಸುಂದರ ಪುಟ. 1781ರಲ್ಲಿ ಹೈದರ್ ಅಲಿಯಿಂದ ಆರಂಭವಾಗಿ 1791ರಲ್ಲಿ ಟಿಪ್ಪು ಸುಲ್ತಾನರ ಕಾಲದಲ್ಲಿ ಪೂರ್ಣಗೊಂಡ ಈ ಅರಮನೆಯು ಬೆಂಗಳೂರಿನಲ್ಲಿ ನೋಡಲೇಬೇಕಾದ ತಾಣ. ಇಂಡೋ ಇಸ್ಲಾಮಿಕ್ ಶೈಲಿಯ ಈ ಕಟ್ಟಡವು ಶ್ರೀ ವೆಂಕಟರಮಣ ದೇವಾಲಯಕ್ಕೆ ಹೊಂದಿಕೊಂಡಂತಿದ್ದು ಇತಿಹಾಸದ ಸುವರ್ಣ ಕಾಲವನ್ನು ನೆನಪಿಸುತ್ತದೆ. ನಿಮ್ಮ ಮುಂದಿನ ಭೇಟಿ ಎಲ್ಲಿಗೆ? ನೀವು ಈ ಅರಮನೆಯ ಸುಂದರ ಉದ್ಯಾನದಲ್ಲಿ ಸಮಯ ಕಳೆದಿದ್ದೀರಾ? ಅಲ್ಲಿನ ವಾಸ್ತುಶಿಲ್ಪದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ.